ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ಪ್ರಮೋ ನೋಡಾದ್ಮೇಲೆ ಎಲ್ಲರಿಗೂ ಕರ್ನಾಟಕ ಜನರು ಥಿಂಕ್ ಮಾಡ್ತಿರೋದು ಏನಪ್ಪ ಅಂದರೆ ನಾಮಿನೇಟ್ ಯಾರಾದರೂ ಯಾಕಪ್ಪ ಅಂದರೆ ಯಾರೆಲ್ಲ ಜೊತೆಗಿದ್ರು ಅವ್ರಿಗೆ ನಾಮಿನೇಟ್ ಮಾಡಿದ್ದಾರೆ ಈ ವಾರ. ಸೊ ಬನ್ನಿ ಹಾಗಾದರೆ ಪ್ರಮೋ ನೋಡ್ಕೊಂಬರೋಣ, ಆಮೇಲೆ ರಿವ್ಯೂ ಮಾಡ್ತೀನಿ ಮತ್ತು ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ತೀನಿ. ಸದಸ್ಯರ ಬಟ್ಟೆಯನ್ನು ಹೊಡೆಯುತ್ತಾ ಕೊಳೆಯನ್ನು ತೆಗೆಯುತ್ತಾ ಇಲಿ ಹೆಸರು ತಗೊಳ್ಳಿ ನಾಮಿನೇಷನ್ಗೆ ಸೂಚಿಸಬೇಕು. ಒಂದು ಫೇಕ್ ಮುಖವಾಡ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಮ್. ಈ ಮನೆನ ಇವರಿಬ್ರಷ್ಟು ಮಿಸ್ಲೀಡ್ ಮಾಡಿರೋರು ಯಾರು ಇಲ್ಲ. ಯು ಆರ್ ಫೇಕ್. ನಮ್ಮಿಬ್ಬರನ್ನ ನಿಮ್ ತೆಕ್ಕೆ ತಗೊಳಕ್ ನೋಡಿದ್ರೆ ನಾವು ಮಲ್ಲಮ್ಮ ಅಲ್ಲ ನಿಮ್ ತೆಕ್ಕೆ ಬೀಳೋದಕ್ಕೆ. ಬಿಗ್ ಬಾಸ್ ಮನೆಯಲ್ಲಿರೋ ದೊಡ್ಡ ಡಮ್ಮಿ ಫೇಕ್ ಮಾತಾಡೋ ನಿಮಗೆ ಅಷ್ಟಿದ್ರೆ ತಾಕತ್ತಿನ ಮಾತಾಡೋ ನನಗೆ ಎಷ್ಟಿರುತ್ತೆ. ಸೊ ಇಲ್ಲಿ ನೋಡಿ, ಎಲ್ಲರಿಗೂ ಸೋಮವಾರ ಬಂದ್ಗಟ್ಟಲೆ ನಾಮಿನೇಷನ್ ಬಿಸಿ ಅನ್ನೋದು ತಟ್ಟೆ. ಎಲ್ಲರೂ ಒಬ್ರಿಗೊಬ್ರು ವಿರುದ್ಧ ಆಗೋದು ಸೋಮವಾರ ದಿವಸನೇ. ಯಾಕಪ್ಪ ಅಂದರೆ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಒಬ್ರಿಗೊಬ್ರು. ಸೊ ನಿನ್ನೆ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ಮೋಜು ಮಸ್ತಿ ಮಾಡಿ ಅವರಿಗೆ ನಗಿಸಿ ಹೋದರು. ಇವತ್ತಿನ ವಿಡಿಯೋದಲ್ಲಿ ಬಿಸಿ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು. ಆ್ಯಂಡ್ ಮಿತ್ರಗಳನ್ನ ಶತ್ರು ಕೂಡ ಮಾಡ್ತಿದ್ದಾರೆ ಬಿಗ್ ಬಾಸ್ ಅವರು. ಸೊ ನಿನ್ನೆ ರಿಷ್ ಅವರು ಎಲಿಮಿನೇಟ್ ಆಗೋದ್ರು. ಎಂಟ್ರಿ ಮಾತ್ರ ಗ್ರ್ಯಾಂಡ್ ಆಗಿತ್ತು, ಬಟ್ ಬಂದು ಫ್ಲಾಪ್ ಆಗಿದ್ರು. ಸೊ ಅವರು ಎಲಿಮಿನೇಟ್ ಆದರು. ಸೊ ಅವ್ರ ಜೀವನ ಮುಂದೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಸೊ ಬನ್ನಿ ಇವತ್ತು ಯಾರ್ಯಾರು ನಾಮಿನೇಟ್ ಆದರು ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡೋದಾದ್ರೆ ಅಭಿ ಅವರು ನೋಡಿ, ಅಬ್ಸರ್ವ್ ಮಾಡಿ, ಅಭಿ ಅವರು ರಘು ಅವ್ರ ಬಟ್ಟೆ ತಗೊಂಡಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ರಘು ಅವರು ಒಳ್ಳೆ ಕಂಟೆಸ್ಟೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಏನಕ್ಕೆ ತಗೊಂಡಿದ್ದಾರೆ ಗೊತ್ತಿಲ್ಲ ನನಗೂ ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಗಿಲ್ಲಿ ಅವರು ಜಾಹ್ನವಿ ಹೆಸರು ತಗೊಂಡಿದ್ದಾರೆ. ಬೆಸ್ಟ್ ಸೊಲ್ಯೂಷನ್ ಅಂತ ಅಲ್ಲ, ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಜಾಹ್ನವಿ ಅವರು ಆ ಮನೇಲಿ ಇರೋಕ್ಕೆ ಲಾಯಕೇ ಇಲ್ಲ. ಗಿಲ್ಲಿ ಅವರು ಅಶ್ವಿನಿ ಅವ್ರ ಹೆಸರು ತಗೊಳ್ತಿದ್ರು. ಈ ಸಲ ಮಾತ್ರ ಜಾಹ್ನವಿ ಅವ್ರದ್ದು ಹೆಸರು ತಗೊಂಡಿದ್ದಾರೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಸೂರಜ್ ಅವರು ಮಾಳವ್ರ ಹೆಸರು ತಗೊಂಡಿದ್ದಾರೆ. ಹೌದು, ಮಾಳವರು ಕೂಡ ಕ್ಯಾಪ್ಟನ್ ಆಗಿದ್ರು. ಪ್ರೂಫ್ ಮಾಡ್ಕೊಳ್ಳೋಕ್ಕೆ ತಮ್ಮನ್ನು ತಾವು ಪ್ರೂಫ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು, ಬಟ್ ಮಾಡ್ಕೊಂಡಿಲ್ಲ. ಅದು ಕೂಡ ರಿಷಾಗೋಸ್ಕರನೇ. ಸೊ ನೆಕ್ಸ್ಟ್ ನೋಡೋದಾದ್ರೆ ಜಾಹ್ನವಿ ಅವರು ಯಾರ ಹೆಸರು ತಗೊಂಡಿದ್ದಾರಪ್ಪ ಅಂದರೆ ಧ್ರುವ್ ಅಂತ ಅವ್ರದ್ದು. ಸೊ ಏನಕ್ಕಪ್ಪ ಅಂದರೆ ಅವ್ರು ಗ್ರೂಪ್ ಬಿಟ್ಟು ಹೋಗಿದಾರಲ್ಲ, ಅದಕ್ಕೆ ಅನ್ಸುತ್ತೆ ನನಗೆ ಕೂಡ. ಅದೇ ದ್ವೇಷ ಇಟ್ಕೊಂಡು ಇವರು ಸಾಧಿಸ್ತಾರೆ. ಏನೆಲ್ಲ ಹಿಂದೆ ನಡೆದಿರುತ್ತೋ ಅದೇ ದ್ವೇಷ ಇಟ್ಕೊಂಡು ಅಶ್ವಿನಿ ಆ್ಯಂಡ್ ಜಾಹ್ನವಿ ಅವರು ಸಾಧಿಸ್ತಾರೆ ಮುಂದಕ್ಕೆ. ಕಿಚ್ಚ ಸುದೀಪ್ ಅವರು ಕೂಡ ತುಂಬ ಸಲ ಹೇಳಿದ್ದಾರೆ ಪರ್ಸನಲ್ ಟಾರ್ಗೆಟ್ ಮಾಡಬೇಡಿ ಅಂತ. ಸೊ ನೆಕ್ಸ್ಟ್ ನೋಡೋದಂದ್ರೆ ರಕ್ಷಿತ್ ಅವರು ಗಿಲ್ಲಿ ಅವರ ಹೆಸರನ್ನು ತಗೊಂಡಿದ್ದಾರೆ. ಗಿಲ್ಲಿ ಅವ್ರ ಹೆಸರು ತಗೊಂಡಿದ್ದು ತಪ್ಪಂತ ಹೇಳಲ್ಲ, ಬಟ್ ಅವ್ರ ಕಾರಣ ಹೇಳೋದು ರೀತಿ ಸರಿಯಾಗಿದ್ರೆ ಸೊ ಶಿ ಈಸ್ ಎ ಪರ್ಫೆಕ್ಟ್ ಗರ್ಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಧ್ರುವಂತ್ ಅವರು ಬಂದ್ಬಿಟ್ಟು ಅಶ್ವಿನಿ ಅವ್ರ ಹೆಸರು ತಗೊಂಡಿದ್ದಾರೆ. ಇಲ್ಲೇ ಫನ್ ಇರೋದು ಯಾಕಪ್ಪ ಅಂದರೆ ಇವರಿಬ್ಬರು ಜಗಳ ನೋಡೋಕೆ. ಧ್ರುವಂತ್ ಅವರಿಗೆ ಈಗ ಅರಿವಾಗಿದೆ. ಧ್ರುವಂತ್ ಅವರು ತಮ್ಮ ಒಂದು ಒಳ್ಳೆ ಆಟನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಅರಿವಾಗಿದೆ ಅಶ್ವಿನಿ ಅವ್ರ ಜೊತೆ ಇರಬಾರ್ದು, ಒಂದು ಗ್ರೂಪಲ್ಲಿ ಇರಬಾರ್ದು ಅಂತ. ಸೊ ಧ್ರುವಂತ್ ಅವರು ಅಶ್ವಿನಿ ಅವ್ರಿಗೆ ನಾಮಿನೇಟ್ ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಡಮ್ಮಿ ಕ್ಯಾರೆಕ್ಟರ್ ಇವರಿಂದ ಬಿಗ್ ಬಾಸ್ ಮನೆಗೆ. ಇವರು ಬಿಗ್ ಬಾಸ್ ಮನೆಯಲ್ಲಿ ಡಮ್ಮಿ ಕ್ಯಾರೆಕ್ಟರ್ ಅಂತ ಹೇಳಿ ಧ್ರುವಂತ್ ಅವರು ನಾಮಿನೇಟ್ ಮಾಡಿದ್ದಾರೆ ಅಶ್ವಿನಿ ಅವ್ರಿಗೆ. ಆ್ಯಂಡ್ ಅಶ್ವಿನಿ ಅವರು ಧ್ರುವಂತ್ ಅವ್ರಿಗೆ ನಾಮಿನೇಟ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲೇ ಟ್ವಿಸ್ಟ್ ಇರೋದು, ಒಬ್ರಿಗೊಬ್ರು ಅವ್ರು ಮಾಡಿದಾರ ಅಂತ ಇವ್ರು ಮಾಡ್ತಿರೋದು ಎಷ್ಟು ಸರಿ ಹೇಳಿ ತಪ್ಪು ಅಂತಲೇ ಹೇಳ್ಬೋದು. ಸೊ ನೋಡಿ, ಈ ರೀತಿ ಆಗಿದೆ. ಯಾರ್ಯಾರಿಗೆ ನಾಮಿನೇಟ್ ಮಾಡಿದ್ದಾರಪ್ಪ ಅಂದರೆ ಅಭಿ ಅವರು ರಘು ಅವರು ಮಾಡಿದ್ದಾರೆ, ಗಿಲ್ಲಿ ಅವರು ಜಾಹ್ನವಿ ಅವರು ಮಾಡಿದ್ದಾರೆ, ಆ್ಯಂಡ್ ಸೂರಜ್ ಅವರು ಮಾಳವರು ಮಾಡಿದ್ದಾರೆ, ಜಾಹ್ನವಿ ಅವರು ಧ್ರುವಂತ್ ಅವ್ರಿಗೆ ಮಾಡಿದ್ದಾರೆ, ರಕ್ಷಿತ್ ಅವರು ಗಿಲ್ಲಿ ಅವ್ರಿಗೆ ಮಾಡಿದ್ದಾರೆ, ಧ್ರುವಂತ್ ಅವರು ಅಶ್ವಿನಿ ಅವರು ಮಾಡಿದ್ದಾರೆ, ಅಶ್ವಿನಿ ಅವರು ಧ್ರುವಂತ್ ಅವ್ರಿಗೆ ಮಾಡಿದ್ದಾರೆ. ಸೊ ಇಲ್ಲಿ ಕಣ್ಣು ಬರ್ತಿರೋರು ಇಷ್ಟು ಮಂದಿ. ಕಣ್ಣು ಬರದೇ ಇರೋರು ಯಾರ್ಯಾರಪ್ಪ ಅಂದರೆ ಸ್ಪಂದನ ಅವರಿದ್ದಾರೆ, ಆ್ಯಂಡ್ ಅಭಿ ಅವರಿದ್ದಾರೆ, ಆ್ಯಂಡ್ ಯಾರಪ್ಪ ಅಂದರೆ ಧನುಷ್ ಆ್ಯಂಡ್ ಕಾವ್ಯ ಆ್ಯಂಡ್ ಮತ್ತು ಸೂರಜ್ ಆ್ಯಂಡ್ ರಾಶಿಕಾ ಕೂಡ ಇದ್ದಾರೆ. ರಾಶಿಕಾ ನಾಮಿನೇಟ್ ಮಾಡಿದ್ದಾರೆ, ಬಟ್ ರಾಶಿಕಾಗೆ ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ಅಷ್ಟೊಂದು ಗೊತ್ತಾಗ್ತಿಲ್ಲ. ಇವ್ರು ಕಂಡು ಬರ್ತಿಲ್ಲ ಅಂದರೆ ಇವ್ರು ಸ್ಟ್ರಾಂಗ್ ಸ್ಪರ್ಧೆ ಅಲ್ಲ. ಯಾಕಪ್ಪ ಅಂದರೆ ಇವರು ಬಿಗ್ ಬಾಸ್ ಮನೇಲಿ ಏನಾದರೂ ನಡೆದ್ರೆ ಮಾತ್ರ ನಾಮಿನೇಟ್ ಮಾಡ್ತಾರೆ. ಇವರು ಏನು ಮಾಡ್ತಿಲ್ಲ ಅಂತ ಅರ್ಥ. ಸೊ ಕಾವ್ಯಗೆ ಒಂದು ಚೆನ್ನಾಗಿ ಫ್ಯಾನ್ ಫಾಲೋಯಿಂಗ್ ಇದೆ, ಚೆನ್ನಾಗಿ ಆಡಬೇಕು. ರಾಶಿಕಾ ಅವರು ಕೂಡ ಈಗ ಈ ಹಿಂದೆ ಎಲ್ಲ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ, ಚೆನ್ನಾಗಿ ಆಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಧನುಷ್ ಅವರು ಎಲ್ಲರ ಹತ್ರ ಒಳ್ಳೆಯವರಾಗಿ ಹೋಗ್ತಾರೆ. ಸೊ ಅದು ತಪ್ಪಂತ ಹೇಳ್ಬೋದು. ಯಾಕಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯವರಾಗಬಾರ್ದು, ಕೆಟ್ಟವರಾದ್ರೇ ವಿನ್ ಆಗೋಕ್ಕೆ ಸಾಧ್ಯ. ಅದು ವ್ಯಕ್ತಿತ್ವಗಳ ಆಟ, ತಮ್ಮ ವ್ಯಕ್ತಿತ್ವನ ತೋರಿಸ್ಕೋಬೇಕು, ಬಟ್ ಇಬ್ಬರು ಕಡೆನೂ ತೋರಿಸ್ಕೋಬಾರ್ದು. ಇನ್ನೊಂದು, ಇವರು ಕಂಡಿಲ್ಲ ಅಂದರೆ ಇವರಿಗೆ ತೊಂದರೆ ಆಗುತ್ತೆ. ಏನಕ್ಕಪ್ಪ ಅಂದರೆ ಬಿಗ್ ಬಾಸ್ ಕಾಣಬೇಕು, ಕಂಡ್ರೆ ಅಷ್ಟೇ ನಾಮಿನೇಟ್ ಆಗೋದು. ಯಾಕಪ್ಪ ಅಂದರೆ ಕಂಡಿಲ್ಲ ಅಂದರೆ ನಾಮಿನೇಟ್ ಆಗಲ್ಲ. ಟಾಸ್ಕ್ ಕೂಡ ಚೆನ್ನಾಗಿ ಆಡಿದ್ರು ಕಾವ್ಯ ಅವರು ಆ್ಯಂಡ್ ರಾಶಿಕಾ ಅವರು ಆ್ಯಂಡ್ ಸೂರಜ್ ಅವರು ಕೂಡ ಚೆನ್ನಾಗಿ ಆಡಿದ್ರು.
ಈ ಒಂದು ವೀಕ್ ಧ್ರುವಂತರು ಕೂಡ ಚೆನ್ನಾಗಿ ಆಡಿದ್ರು, ಬಟ್ ಅಶ್ವಿನಿ ಅವರು ನಾಮಿನೇಟ್ ಮಾಡಿದ್ರು. ಸೊ ನಾಮಿನೇಟ್ ಆಗಿರೋ ಬಂದ್ಬಿಟ್ಟು ಇಷ್ಟು ಮಂದಿ ಇದ್ದಾರೆ. ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು 3 PM ಅಪ್ಲೋಡ್ ಮಾಡ್ತೀನಿ. ಸೊ 3 ಗಂಟೆಗೆ ನೋಡ್ಕೊಂಬನ್ನಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಮತ್ತೆ ಅಪ್ಡೇಟ್ ಕೊಡ್ತೀನಿ ಇವತ್ತಿಂದ ಏನು ಅಂತ. ಸೊ ಅಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.